ವೆಲ್ಕಮ್ ಬ್ಯಾಕ್ ಲಕ್ಷ್ಮೀಪುತ್ರ JK ಕ್ಲಾಸಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೆಂಟಲ್ ಎಬಿಲಿಟಿ 2 ಲೈನ್ ಮೆಥಡಲ್ಲಿ ಯಾವ ರೀತಿಯಾಗಿ ಕ್ವಿಕ್ಕಾಗಿ ಮಾಡಬೇಕಂತಕ್ಕಂಥದ್ದು, ಒಂದೇ ಸೆಕೆಂಡಲ್ಲಿ ಆನ್ಸರ್ ಯಾವ ರೀತಿಯಾಗಿ ನಾವು ಹುಡುಕಿಡ್ಬೇಕಂತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ನೋಡ್ರಿ ಸ್ನೇಹಿತರೆ. ಬಹಳ ಇಂಪಾರ್ಟೆಂಟ್ ಇರ್ತಕ್ಕಂಥ 2 ಲೈನ್ ಮೆಥಡಲ್ಲಿ ಆನ್ಸರ್ ನಾವು ಜಸ್ಟ್ ವಿದಿನ್ ಎ ಸೆಕೆಂಡಲ್ಲಿ ಯಾವ ರೀತಿ ನಾವು ಆನ್ಸರ್ ಮಾಡಬೇಕಂತಕ್ಕಂಥದ್ದು. ಮೆಂಟಲ್ ಎಬಿಲಿಟಿ ಅಂತಂದರೆ ಮೈಂಡ್ಸಿನಲ್ಲೇ ಮಾಡ್ತಕ್ಕಂಥ ಪ್ರಾಬ್ಲಮ್ಸ್ ಅವು. ಯಾಕಂದರೆ ನಮಗೆ ಕ್ವಶನ್ಗಳು ಏನಪ್ಪ ಅಂದರೆ ಭಾಳ ಕನ್ಫ್ಯೂಸ್ ಮಾಡ್ತಕ್ಕಂಥ ಕ್ವಶನ್ಸ್ ಇರ್ತಾವೆ. ಆ ಕ್ವಶನ್ನೇ ನಮಗೆ ಜಲ್ದಿ ಅರ್ಥ ಆಗಲ್ಲ, ಅದಕ್ಕಾಗಿ ನಮಗೆ ಆನ್ಸರ್ ಜಲ್ದಿ ಬರೋಂಗಿಲ್ಲ, ಹೌದಾ? ಅವು ಎಷ್ಟು ಟೈಪ್ ಇರ್ತಾವೆ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಯಾವ ಟೈಪ್ ಕೊಟ್ಟಾಗ ನಾವು ಯಾವ ಮೆಥಡ್ ಯೂಸ್ ಮಾಡಬೇಕಂತಕ್ಕಂಥದ್ದು. ಜಸ್ಟ್ ಏನಪ್ಪ ಅಂದರೆ ಟೈಪ್ಸನ್ನು ನೋಡಮ್ಮಿ, ಹೌದಾ? 2 ಲೈನ್ ಮೆಥಡನ್ನು ಅದ, 1 ಲೈನ್ ಮೆಥಡ್ನು ಇರ್ತಾವೆ. ಯಾವ ಲೈನ್ ಇಲ್ದೂ ಕೂಡ ಆನ್ಸರ್ ನಾವು ಮಾಡಬಹುದು, ಹೌದಾ? ಅದಕ್ಕೋಸ್ಕರ ಏನಪ್ಪ ಅಂದರೆ ಜಸ್ಟ್ 2 ಲೈನ್ ಮೆಥಡ್ ಇರ್ತಕ್ಕಂಥ ಯಾವ್ಯಾವ ಪ್ರಾಬ್ಲಮ್ ನಾವು ಎಷ್ಟು ಟೈಪ್ ಅವ, ಯಾವ ಥರ ಇರ್ತಕ್ಕಂಥವು 2 ಲೈನ್ ಮೆಥಡ್ ಅವ. ಜಸ್ಟ್ ಏನಪ್ಪ ಅಂದರೆ ಮೆಥಡ್ಗಳು ನೋಡ್ಕೊತ ಹೋಗೋರಿ. ಆಮೇಲೆಪ್ಪ ಅಂದರೆ ಇನ್ನೂ ಪ್ರಾಕ್ಟೀಸ್ ಬೇಕಾದರೆ ಅದೇ ಥರ ಪ್ರಾಬ್ಲಮ್ಸ್ಗಳು ನಾವು ಪ್ರಾಕ್ಟೀಸ್ ಮಾಡ್ಕೊತ ಹೋಗೋರಿ, ಓಕೆನಾ? ಜಸ್ಟ್ ಏನಪ್ಪ ಅಂದರೆ ಒಂದು 10 ಪ್ರಾಬ್ಲಮ್ಸ್ ಅದಾವೆ. ಆ 10 ಪ್ರಾಬ್ಲಮ್ಸ್ ಕೊನೆ ತನಕ ನೋಡ್ರಿ. ಮೆಂಟಲ್ ಎಬಿಲಿಟಿ ಅಂತಕ್ಕಂಥದ್ದು ಏನಾಗಿರ್ತದೆ ಅಂತಂದರೆ ಭಾಳ ಈಸಿ ವೇದಲ್ಲಿ ಮಾಡಬಹುದು ಅಂತಕ್ಕಂಥದ್ದು, ಹೌದಾ? ಮೆಂಟಲ್ ಅಂತಂದರೆ ತಲೆ ತಿಂತಕ್ಕಂಥ ಪ್ರಾಬ್ಲಮ್ಮು ಏನಪ್ಪ ಅಂದರೆ ಈಸಿ ಮೆಥಡಲ್ಲಿ ನಾವು ಯಾವ ರೀತಿಯಾಗಿ ವಿದಿನ್ ಎ ಸೆಕೆಂಡಲ್ಲಿ ನಾವು ಮಾಡ್ಬೋದು. ಯಾಕಪ್ಪ ಅಂದರೆ ಎಕ್ಸಾಂಪಲ್ ಏನಪ್ಪ ಅಂದರೆ ಪೆನ್ ಪೇಪರ್ ತೊಗೊಂಡು ಮಾಡ್ಕೋತ ಕೂತೇವೆ ಅಂತಂದರೆ ಅಲ್ಲೇ 2 ನಿಮಿಷ 5 ನಿಮಿಷ ಟೈಮೇ ಸಾಲಂಗಿಲ್ಲ ನಮಗೆ. ಅದೇ ಟೈಮ್ ಕವರ್ ಮಾಡಬೇಕಾಯ್ತಪ್ಪ ಅಂದರೆ ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ಸಾಕು, ಜಸ್ಟ್ ನಾವು ಆನ್ಸರ್ ಟಿಕ್ ಹೊಡ್ಕೊತ ಹೋಗಬೇಕು, ಹೌದಾ? ವಿದಿನ್ ಎ ಸೆಕೆಂಡಲ್ಲಿ. ಅದು ಯಾವ ರೀತಿ ಮಾಡ್ಬೇಕಂತಕ್ಕಂಥದ್ದು ಏನಿಲ್ಲ, ಜಸ್ಟ್ ನಾವು ಮೆಥಡ್ ಅರ್ಥ ಮಾಡ್ಕೊಂಡೇವು ಅಂತಂದರೆ ಅದೇ ಥರ ಪ್ರಾಬ್ಲಮ್ಸ್ ಜಸ್ಟ್ ನಾವು ವಿದಿನ್ ಎ ಸೆಕೆಂಡಲ್ಲಿ ಮಾಡಬಹುದು ಅಂತಕ್ಕಂಥದ್ದು ನೋಡಿರಿ. ಫಸ್ಟ್ ಪ್ರಾಬ್ಲಮ್ ಯಾವ ರೀತಿಯಾಗಿರ್ತದೆ ಕೊನೆ ತನಕ ನೋಡ್ಕೊತ ಹೋರಿ. ನಿಮಗೆ ಫಸ್ಟ್ 10 ಪ್ರಾಬ್ಲಮ್ ಯಾವ ಟೈಪ್ಸ್ ಇರ್ತಾವೆ ವಿದಿನ್ ಎ ನಾವು 2 ಲೈನ್ ಮೆಥಡಲ್ಲಿ ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡ್ಬೇಕಂತಕ್ಕಂಥದ್ದು ನೋಡಿರಿ, ಹೌದಾ? ಫಸ್ಟ್ ಕ್ವಶನ್ ಏನಪ್ಪ ಅಂದರೆ ವಯಸ್ಸು ಮ್ಯಾಗ ಕೇಳ್ತಕ್ಕಂಥ ಪ್ರಾಬ್ಲಮ್ಸು, ಹೌದಾ? ಈ ವಯಸ್ಸು ಕೇಳಿದಾಗ ಏನಪ್ಪ ಅಂದರೆ ಅವ್ರದ್ದು ವಯಸ್ಸು ಇವ್ರದ್ದು ವಯಸ್ಸು ಅಂತ ಹೇಳಿದಾಗೆ ನಮಗೇನತ್ತ ಭಾಳ ಕನ್ಫ್ಯೂಸ್ ಆಗಿಬಿಡ್ತದೆ. ಇವಂದು ವಯಸ್ಸಾದಾಗ ಡಬಲ್ ಆಯಿತು, ಅವನದಾಯಿತು, ಇಷ್ಟಾಯಿತು, ಹೌದಾ? ಅದು ಆ ಥರ ಪ್ರಾಬ್ಲಮ್ ಬಂದಾಗ ಏನತ್ತ ನಮಗೆ ಭಾಳ ಸಮಸ್ಯೆ ಆಗ್ತದೆ, ಹೌದಾ? ಫಸ್ಟ್ ಜಸ್ಟ್ ಕ್ವಶನ್ ಅರ್ಥ ಮಾಡ್ಕೊರಿ. ಕ್ವಶನ್ ನೋಡ್ರಿ ಯಾವ ರೀತಿಯಾಗಿರ್ತಕ್ಕಂಥದ್ದು. ಕ್ವಶನ್ ನೋಡ್ರಿ ಯಾವ ರೀತಿ A ಮತ್ತು B, ಹೌದಾ? ಈಗ A ಮತ್ತು B ಇರ್ತಕ್ಕಂಥ ಒಂದು ಕ್ವಶನ್ ನೋಡ್ರಿ ಯಾವ ಟೈಪ್ ಅದ, ಹೌದಾ? ಒಂದು ನಿಮಿಷ. ಜಸ್ಟ್ ನೋಡ್ರಿ A ಮತ್ತು B, ಹೌದಾ? A ಮತ್ತು B ವಯಸ್ಸಿನ ಅನುಪಾತ ನೋಡ್ರಿ ಎಷ್ಟದ ಅಂದರೆ 3:5 ಅಂತ ಕೊಟ್ರೆ, ಹೌದಾ? ಈ 3:5 6 ವರ್ಷಗಳ ನಂತರ ಒಟ್ಟು ಆ್ಯಕ್ಚುಲಿ A ಮತ್ತು B ವಯಸ್ಸು 3 ಮತ್ತು 5 ಇರೋಂಗಿಲ್ಲ, ಹೌದಾ? ರೇಷೋದಾಗ ಕೊಟ್ಟರಪ್ಪ ಅಂದರೆ ಅನುಪಾತದಲ್ಲಿ ಕೊಟ್ಟರಂದ್ರೆ ಎಕ್ಸಾಕ್ಟ್ ವಯಸ್ಸು ಅದು ಇರೋಂಗಿಲ್ಲ, ಹೌದಾ? ವರ್ಷಗಳ ನಂತರ 6 ವರ್ಷಗಳ ನಂತರ ಒಟ್ಟು 48. ಈಗ ಪ್ರಸ್ತುತ ವಯಸ್ಸು ಅವ್ರದ್ದು ಎಷ್ಟದ ಅಂತ ಕೇಳ್ಯಾರ, ಹೌದಾ? ಈಗಿನ ವಯಸ್ಸು ಎಷ್ಟು? 6 ವರ್ಷಗಳ ನಂತರ ಒಟ್ಟು ಅವ್ರದ್ದು ವಯಸ್ಸು ಎಷ್ಟದ ಅಂತಂದರೆ 48 ಅಂತ ಕೊಟ್ಟರು, ಹೌದಾ? ಈಗಿನ ವಯಸ್ಸು ನಾವು ಎಷ್ಟದ ಅಂತ ಕಂಡುಹಿಡಿಬೇಕು. ಆವಾಗ ಈ ಥರ ಪ್ರಾಬ್ಲಮ್ ಬಂದಾಗ ಎಷ್ಟೇ ಪ್ರಾಬ್ಲಮ್ ಕೊಡಿ ಸ್ನೇಹಿತರೆ, ಏನು ಮಾಡ್ಬೇಕಂತಂದರೆ ಅನುಪಾತದ ಮೊತ್ತ ಫಸ್ಟ್ ನೀವು ಕಂಡುಹಿಡ್ಕೋಬೇಕು. ಅನುಪಾತದ ಮೊತ್ತ 3 + 5 ಎಷ್ಟಾಗ್ತದೆ ನೋಡ್ರಿ. 3 + 5 ಎಷ್ಟಪ್ಪ ಅಂತಂದರೆ 8 ಆಗ್ತದೆ, ಹೌದಾ? ಜಸ್ಟ್ ನೋಡ್ರಿ 3 + 5 ಮಾಡಿದ್ರೆ ಅದ್ರ ಮೊತ್ತ ಕಂಡುಹಿಡ್ಕೋಬೇಕು, 8 ಆಗಿಬಿಡ್ತದೆ. ಅದೇ ಥರ ಈಗ 6 ವರ್ಷಗಳ ನಂತರ ಒಟ್ಟು ಅಂತ ಕೊಟ್ಟರೆ, 6 ವರ್ಷಗಳ ನಂತರ ಒಟ್ಟು ಅಂತ ಕೊಟ್ಟರೆ ಅಂತಂದರೆ ಜಸ್ಟ್ ಏನಪ್ಪ ಅಂದರೆ ವರ್ಷಗಳನ್ನು ಕೂಡ ನಾವು ಪ್ಲಸ್ ಮಾಡ್ಕೋಬೇಕು ಫಸ್ಟ್. ಆಮೇಲೆ ಏನಪ್ಪ ಅಂದರೆ ಈಗ ಜಸ್ಟ್ ಏನಂತಂದರೆ 48 ಅಲ್ಲದು ಎಷ್ಟಾಗಬೇಕಂತಂದರೆ 44 ಆಗಬೇಕದು, ಓಕೆನಾ? ವರ್ಷಗಳ ನಂತರ ಒಟ್ಟು 44 ಆಗ್ಬೇಕು, ಓಕೆನಾ? ಈಗ ಏನಪ್ಪ ಅಂದರೆ 44 ಮೈನಸ್ ಏನಪ್ಪ ಅಂತಂದರೆ 12 ಮಾಡಬೇಕು, ಓಕೆ? 44ರಲ್ಲಿ 12 ತೆಗೆದ್ರೆ ಎಷ್ಟು ಉಳಿತಪ್ಪ ಅಂತಂದರೆ 32 ಉಳಿತದೆ ಸ್ನೇಹಿತರೆ, ಓಕೆನಾ? ಇದಕ್ಕೇನಪ್ಪ ಅಂತಂದರೆ ವಯಸ್ಸಿನ ಮೊತ್ತ ಎಷ್ಟದ? 8 ಅದ. ಅದಕ್ಕೆ 8 ಒಂದಲೇ 8 4 32, ಓಕೆನಾ? ಏನಪ್ಪ ಅಂತ ಆನ್ಸರ್ 4, ಓಕೆನಾ? ಈ 4 ಏನಪ್ಪ ಅಂತಂದರೆ ಡಿವೈಡ್ ಮಾಡಿದಾಗ ಬಂತು, ಹೌದಾ? ಈ 4 ಏನಪ್ಪ ಅಂದರೆ 4ರಿಂದ ಈಗ ಏನು ವಯಸ್ಸು ಎಷ್ಟಪ್ಪ ಅಂತಂದರೆ 3:5 ಇಲ್ಲಿ ಎ ಇದ್ದಲ್ಲಿ ಎಷ್ಟದ ಅಂತಂದರೆ ಈಗ ಎ ಎಷ್ಟದ ಅಂತಂದರೆ 3 ಅದ, ಹೌದಾ?
ಇದಕ್ಕೇನಪ್ಪ ಅಂತಂದರೆ 3ಗೆ ಏನಪ್ಪ ಅಂದರೆ ಜಸ್ಟ್ ಏನಪ್ಪ ಅಂದರೆ ಮಲ್ಟಿಪ್ಲೈ ಮಾಡ್ಕೋಬೇಕು ನೀವು. ಓಕೆನಾ? ಮಲ್ಟಿಪ್ಲೈ ಯಾವ ಥರ ಅಂತಂದರೆ, ಒಂದು ನಿಮಿಷ, ಈಗ ಯಾವ ಥರಪ್ಪ ಅಂತಂದರೆ A1 ವಯಸ್ಸು ಈಗ ಅನುಪಾತ ಎಷ್ಟದ ಅಂದರೆ 3 ಅದ. ಈಗ ಬಂದಿದ್ದು ಕ್ಯಾನ್ಸಲ್ ಆಗಿದೆ ಎಷ್ಟಪ್ಪ ಅಂತಂದರೆ 4ದಿಂದ ಮಲ್ಟಿಪ್ಲೈ ಮಾಡಿದ್ರೆ 4 3 4 ಎಷ್ಟತ್ತ 12 ಆಗ್ತದೆ. ಈಗ ಅದೇ ಥರ ಬಿನ ವಯಸ್ಸು ಎಷ್ಟಪ್ಪ ಅಂತಂದರೆ ಈಗ ಜಸ್ಟ್ ಏನಪ್ಪ ಅಂದರೆ ಬಿಯಿಂದ 5 ಅದ, ಅದಕ್ಕೆ 5 × 4 ಮಾಡ್ಕೋಬೇಕು ಇದಕ್ಕೆ. ಹೌದಾ? 4 4 5 20. ಹೌದಾ? ಜಸ್ಟ್ ಇವು ಎರಡು ಆ್ಯಡ್ ಮಾಡ್ರೆ ಎಷ್ಟಾಗಬೇಕು ನೋಡಿರಿ, 32ನೇ ಬರಬೇಕು ನಮಗೆ. ಯಾಕಂದ್ರೆ ಇಬ್ಬರದು 8ದಿಂದ ಡಿವೈಡ್ ಮಾಡಿದಾಗ ಇಬ್ರಿಗೆ ಏನಪ್ಪ ಅಂದರೆ ಡಿವೈಡ್ ಆಗ್ಯದ. ಹೌದಾ? ಅದು ಆನ್ಸರ್ನು 32 ಬರಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ, ಇದು 2 ಲೈನ್ ಮೆಥಡಲ್ಲಿ ವಯಸ್ಸಿನ ಪ್ರಾಬ್ಲಮ್ಗಳು. ಹೌದಾ? ಈ ಥರ ಅನುಪಾತದಲ್ಲಿ ಕೊಟ್ಟಾಗ 2 ಲೈನಲ್ಲಿ ಮುಗಿದು ಹೋಗ್ತದೆ. ಹೌದಾ? ಈ ಥರ ಕ್ವಶನ್ಗಳು ಇದೇ ಥರ ಟೈಪ್ಸ್ ಇನ್ನೂ ಹೆಚ್ಚಿಗೆ ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ನೋಡ್ರಿ. ಜಸ್ಟ್ ಏನಪ್ಪ ಅಂದರೆ 2 ಲೈನ್ ಮೆಥಡ್ ಯಾವ್ಯಾವ ಕ್ವಶನ್ಗೆ ಯಾವ ಟೈಪ್ ಕ್ವಶನ್ಗೆ ನಾವು 2 ಲೈನ್ ಮೆಥಡ್ ಯೂಸ್ ಮಾಡಬೇಕಂತಕ್ಕಂಥದ್ದು ಅಷ್ಟೇ ನೋಡ್ಕೊತೋಗ್ರಿ. ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಸೆಕೆಂಡಲ್ಲಿ ನೋಡ್ರಿ, ಸೆಕೆಂಡ್ ಸಂಖ್ಯೆಗಳ ಪಜಲ್. 2 ಸಂಖ್ಯೆಗಳ ಮೊತ್ತ 50, ವ್ಯತ್ಯಾಸ 6 ಅಂತ ಕೊಟ್ಟರು. ಹೌದಾ? 2 ಸಂಖ್ಯೆಗಳ ಮೊತ್ತ ಎಷ್ಟು 50, ವ್ಯತ್ಯಾಸ ಎಷ್ಟು 6. ಹೌದಾ? ಇದು ಸಡನ್ನಾಗಿ ನಾವು ಕಂಡುಹಿಡಿಬೇಕೈತಂದರೆ 2 ಸಂಖ್ಯೆಗಳ ಮೊತ್ತ 50 ಆದರೆ ವ್ಯತ್ಯಾಸ 6 ಪಜಲ್. ಹೌದಾ? ಒಡ್ಕತಿ ಅಂತ ಹೇಳ್ತೀವಲ್ಲ. ಹೌದಾ? ಆ ಥರ ಒಡ್ಕತಿ ಅಂತಂದರೆ 2 ಸಂಖ್ಯೆಗಳ ಮೊತ್ತ 50 ಆದರೆ ವ್ಯತ್ಯಾಸ 6 ಅಂತಂದರೆ ಜಸ್ಟ್ ಹೆಂಗಪ್ಪ ಅಂತಂದರೆ ಅದಕ್ಕೆ ಏನು ಮಾಡ್ಬೇಕು ಅಂದರೆ ಈಗ 50 + 6 ಮಾಡಿ /2 ಮಾಡಿ 2 ಆ್ಯಡ್ ಮಾಡ್ಕೋಬೇಕು. ಫಸ್ಟ್ ಏನಪ್ಪ ಅಂದರೆ 50 + 6. ಓಕೆ, 2 ಪ್ಲಸ್ ಮಾಡ್ಕೊಂಡ್ರೆ ಎಷ್ಟಾಗ್ತದೆ? ಜಸ್ಟ್ ನೋಡಿರಿ 56 ಆಯ್ತು. ಹೌದಾ? /2 ಮಾಡಿದ್ರೆ ಇದು 2 2 ಒಂದಲೇ 2 2 ಅಂತ ಅರ್ಥ. ಹೌದಾ? 2 2 4, 2 1 ಕೈಲ ಅದು 2 8 ಎಷ್ಟು ಬರ್ತದೆ ಹೇಳ್ರಿ? 28 ಆಯಿತು. ಹೌದಾ? ಈ 28 ಏನು ಮಾಡ್ಬೇಕಂತಂದರೆ ಈಗ ಜಸ್ಟ್ ಏನಪ್ಪ ಅಂದರೆ 28 ಆಯಿತು. ನೆಕ್ಸ್ಟ್ ಏನಪ್ಪ ಸೆಕೆಂಡ್ ಸ್ಟೆಪ್ಪಲ್ಲಿ ಏನಪ್ಪ 50 ಒಳಗೆ ಸೆಕೆಂಡ್ ಒಳಗೆ ಏನಪ್ಪ 50 ಮತ್ತು ಮೈನಸ್ ಮಾಡ್ಕೋಬೇಕು. ಇದು ಎಷ್ಟು ಬರ್ತದೆ ಅಂತಂದರೆ 44 ಆಗ್ತದೆ. ಹೌದಾ? 44 /2 ಮಾಡಿದ್ರೆ ಎಷ್ಟು ಬರ್ತದೆ? 22 ಬರ್ತದೆ ಸರ್. ಹೌದಾ? ಅದು 22 ಆಯಿತು. ಜಸ್ಟ್ ಏನಪ್ಪ ಅಂದರೆ ಒಂದು ಸಾರಿ ಪ್ಲಸ್ ಒಂದು ಸಾರಿ ಮೈನಸ್ ಮಾಡ್ಕೋಬೇಕು. ಹೌದಾ? ಒಂದು ಸಾರಿ ಪ್ಲಸ್ ಒಂದು ಸಾರಿ ಮೈನಸ್ /2 ಮಾಡ್ಕೊಂಡ್ಬಿಟ್ರೆ ಅವು 2 ಸಂಖ್ಯೆಗಳ ಮೊತ್ತ ಅಂತಂದಾಗ ನಮಗೆ ಈಸಿಯಾಗಿ ಸಿಗ್ತಕ್ಕಂಥದ್ದು ಇವೆರಡು 28 22 ಸಂಖ್ಯೆಗಳು 28 ಮತ್ತು 22. ಓಕೆನಾ? ಇವೆರಡು ಸಂಖ್ಯೆಗಳು ಆನ್ಸರ್. ಹೌದಾ? 2 ಆ್ಯಡ್ ಮಾಡ್ಕೊರಿ 50 ಆಗ್ತದೆ. ಹೌದಾ? ಅದ್ರ ವ್ಯತ್ಯಾಸ ನೋಡ್ಕೊರಿ 28 22 ಹೋದರೆ 6 ಬರ್ತದೆ. ಓಕೆನಾ? ಇಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದು ಸಂಖ್ಯೆಗಳ ಒಂದು ಪಜಲ್ ಮಾಡಬೇಕಾಯ್ತು ಅಂತಂದರೆ ಈ ಟ್ರಿಕ್ 2 ಲೈನ್ ಮೆಥಡಲ್ಲಿ ಮಾಡ್ಬೋದು. ನೆಕ್ಸ್ಟ್ ನೋಡ್ರಿ, ಟ್ರಿಕ್ 3ನೇದು ನೋಡ್ರಿ, ದಿಕ್ಕುಗಳು ಡೈರೆಕ್ಷನ್ಸ್ ಪ್ರಾಬ್ಲಮ್ ಬಂದಾಗ ಒಬ್ಬನು 3 ಕಿಲೋಮೀಟರ್ ಈಸ್ಟ್ ನಂತರ 4 ಕಿಲೋಮೀಟರ್ ನಾರ್ತ್ ಹೋಗುತ್ತಾನೆ. ಪ್ರಾರಂಭದ ಜಾಗದಿಂದ ಎಷ್ಟು ದೂರದಲ್ಲಿದ್ದಾನೆ? ಈ ಥರ ಕೊಟ್ಟಾಗ ಏನಪ್ಪ ಅಂದರೆ ಜಸ್ಟ್ ಏನಿಲ್ಲ 3 ಸ್ಕ್ವೇರ್ 4 ಸ್ಕ್ವೇರ್ ಮಾಡ್ಕೋಬೇಕು. ಜಸ್ಟ್ ಏನಪ್ಪ 3 ಸ್ಕ್ವೇರ್ + 4 ಸ್ಕ್ವೇರ್ = 2 ಸ್ಕ್ವೇರ್ ಮಾಡಿದ್ರೆ ನೋಡ್ರಿ 9, ಇದು 16, ಇದು 2 ಆ್ಯಡ್ ಮಾಡಿದ್ರೆ 25 ಆಗ್ತದೆ. ಹೌದಾ? ಈ 25 ಎದ್ರ ಸ್ಕ್ವೇರ್ ರೂಟ್ ಅದ ಅಂತಂದರೆ 5 ಸ್ಕ್ವೇರ್ ರೂಟ್ ಅದ. ಹೌದಾ? 5 ಸ್ಕ್ವೇರ್ 5 ಕಿಲೋಮೀಟ್ರ್ ಹೋಗ್ತಾನೆ ಅಂತಂದಂಗೆ. ಹೌದಾ? ಈಗ ಅಂತಿಮ ದಿಕ್ಕು ಬೇಕಾಗಿತ್ತು ಅಂತಂದ್ರೆ ಯಾವುದು? ಉತ್ತರ ಪೂರ್ವ, ನಾರ್ತ್ ಈಸ್ಟ್. ಅಂತಿಮ ದಿಕ್ಕು ಯಾವುದಪ್ಪ ಅಂತಂದರೆ ನಾರ್ತ್ ಈಸ್ಟ್ ಆಗಿರ್ತದೆ. ಹೌದಾ? ಅವ್ರು ಹೋಗಿದ್ದು ನೋಡ್ರಿ ಕಿಲೋಮೀಟರ್ ಈಸ್ಟ್ದಿಂದ ನಾರ್ತ್ ಡೈರೆಕ್ಷನ್ಸ್ ಪ್ರಾಬ್ಲಮ್. ಓಕೆ, ಮುಂದಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ ಇದರ ಡಿಟೇಲ್ ದಿಕ್ಕುಗಳದ ಬಗ್ಗೆ ನೋಡ್ಕೊತೋಗ್ರೆ. ಜಸ್ಟ್ ಏನಪ್ಪ ಅಂದರೆ ಆನ್ಸರ್ ನಮಗೆ ಬೇಕಾಗಿದ್ದು 5 ಕಿಲೋಮೀಟರ್. ಯಾವುದು? ಅಂತಿಮ ಪ್ರಾರಂಭ ಜಾಗದಿಂದ ಎಷ್ಟು ದೂರದಲ್ಲಿದ್ದಾನೆ ಅಷ್ಟೇ ಬೇಕಾಗಿದೆ ನಮಗೆ. ಹೌದಾ? 5 ಕಿಲೋಮೀಟರ್ ದೂರದಲ್ಲಿದ್ದಾನೆ ಅಷ್ಟೇ. ದಿಕ್ಕೇನು ಕೇಳಿಲ್ಲ, ಅಂತಿಮ ದಿಕ್ಕು ಎಷ್ಟು ಪ್ರಾರಂಭ ಜಾಗದಿಂದ ಎಷ್ಟು ದೂರ ಹೋಗ್ತಾನೆ ಅಂತಕ್ಕಂಥದ್ದು 5 ಕಿಲೋಮೀಟರ್. ನೆಕ್ಸ್ಟ್ ಏನಪ್ಪ ಅಂತಂದರೆ ಮುಂದಿನ ಒಂದು 4th ಪ್ರಾಬ್ಲಮ್ ನೋಡಿರಿ, ಕೋಡಿಂಗ್ ಡಿಕೋಡಿಂಗ್. ಕೋಡಿಂಗ್ ಮತ್ತು ಡಿಕೋಡಿಂಗಲ್ಲಿ ಯಾವ ರೀತಿಯಪ್ಪ ಅಂತಂದರೆ CAT ಸಿ ವ್ಯಾಲ್ಯೂ ಎಷ್ಟಪ್ಪ ಅಂತಂದರೆ 3. ಹೌದಾ? ಎ ಅಂತಂದರೆ 1,
ಟಿ ಅಂತಂದರೆ 20 ಅಂತಂದಂಗೆ, ಹೌದಾ. ಈಗ DOG ಅದರ ನಂಬರ್ ಎಷ್ಟು ಅಂತ ಕೇಳ್ಯಾರ, ಹೌದಾ. ಡಿ ಅಂತಂದರೆ ಈಗ ಜಸ್ಟ್ ಏನಪ್ಪ ಅಂತಂದರೆ ABCD ಕೋಡಿಂಗ್ ಗೊತ್ತಾವ ನಿಮ್ಗೆ. C 3ನೇ ನಂಬರ್ ಅದ, A 1ನೇ ನಂಬರ್ ಅದ, ಟಿ ಎಷ್ಟನೇದ ಹೇಳ್ರಿ 20ನೇದು ಅದ. 20 ನಂಬರ್ ಯಾವುದು ಟಿ ಅಂತಂದಂಗೆ. ಅದೇ ಈಗ ಡಿ ಎಂಬುದು ಎಷ್ಟು ರೀ 4. O ಎಂಬುದು ಎಷ್ಟನೇದ ನಂಬರ್ ಜಸ್ಟ್ ಅದು 15 ಪ್ಲೇಸಿಗೆ ಅದ. G ಎಂಬುದು 7ನೇ ನಂಬರ್ ಅದ. ಜಸ್ಟ್ ಏನಪ್ಪ ಅಂದರೆ 4157 ಜಸ್ಟ್ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಅಂತ ಕರಿತೀವಿ. ಜಸ್ಟ್ ಅಲ್ಫಾಬೆಟ್ ಬರ್ಕೋಬೇಕು, ABCD ಅದ್ರ ನಂಬರ್ ಗೊತ್ತಿರ್ಬೇಕು, ಸ್ಥಾನ ಬೆಲೆ, ಹೌದಾ. ಯಾವ ಸ್ಥಾನಕ್ಕೆ ಎಷ್ಟದ ಅಂತಕ್ಕಂಥದ್ದು ಗೊತ್ತಿತ್ತಪ್ಪ ಅಂದರೆ ಡಿ ಕೋಡಿಂಗ್ ಈಸಿಯಾಗಿ ಮಾಡಬಹುದು. ಓಕೆನಾ. ನೆಕ್ಸ್ಟ್ ನೋಡ್ರಿ, 5th ಟ್ರಿಕ್, 5ನೇದು ಸರಣಿ ಸಿರೀಸ್. ಇದನ್ನಪ್ಪ ಅಂದರೆ 2 ಲೈನ್ ಮೆಥಡಲ್ಲಿ ಮಾಡ್ಬೋದು. ಇಲ್ಲಿ ಜಸ್ಟ್ ಪ್ಯಾಟ್ರನ್ ನೋಡಿರಿ, 2 6 12 20 ಅಂತ ಕೊಟ್ರು. ಅದೇ 2 6 12 20. ಈಗ 2 ನೋಡ್ರಿ, 2 ಬರಬೇಕೈತಂತಂದ್ರೆ 1 ಸ್ಕ್ವಯರ್ ಮಾಡಿ ಪ್ಲಸ್ 1 ಮಾಡ್ಕೋರಿ. ಇದಕ್ಕೆ ಎಷ್ಟು ಆಗ್ತದೆ ಹೇಳ್ರಿ 2 ಆಗ್ತದೆ, ಹೌದಾ. ಈಗ ಅದೇ ಥರ ಏನಪ್ಪ ಅಂತಂದರೆ ಈಗ ನೆಕ್ಸ್ಟ್ 6 ಬರಬೇಕೈತಂದ್ರೆ 2 ಸ್ಕ್ವಯರ್ ಪ್ಲಸ್ 1 ಈಕ್ವಲ್ ಟು 2 2s 4 ಪ್ಲಸ್ ಜಸ್ಟ್ ಏನಪ್ಪ ಅಂದರೆ ಪ್ಲಸ್ ಎಷ್ಟು ಮಾಡ್ಬೇಕಂತಂತಂದರೆ 6 ಬರಬೇಕು, 2 ಮಾಡಿರಿ, ಹೌದಾ. 1 ಮಾಡಿದ್ರೆ 2 ಆಯಿತಾ. ಜಸ್ಟ್ ಏನಪ್ಪ ಅಂದ್ರೆ ಈಗ ಯಾವುದು ಸ್ಕ್ವೇರ್ನ ಮಾಡಿವಿಲ್ಲ ಅದೇ ಅಷ್ಟು ಪ್ಲಸ್ ಮಾಡ್ಕೋಬೇಕು. ಅದು ಅಂದರ್ ಆನ್ಸರ್ ಎಷ್ಟು ಬರ್ತದೆ ಹೇಳ್ರಿ 6 ಬರ್ತದೆ, ಹೌದಾ. ಜಸ್ಟ್ ಯಾವ ನಂಬರ್ ಸ್ಕ್ವೇರ್ ಮಾಡಿರ್ತೀವಿ ಅದನ್ನೇ ನಾವು ಜಸ್ಟ್ ಏನಪ್ಪ ಅಂದರೆ ಪ್ಲಸ್ ಮಾಡ್ಕೋಬೇಕು. ಇಲ್ಲಿ 1 ಸ್ಕ್ವೇರ್ ಮಾಡಿ 1 ಪ್ಲಸ್, ಓಕೆನಾ. 2 ಸ್ಕ್ವೇರ್ ಮಾಡಿ 2 ಪ್ಲಸ್ ಮಾಡ್ಕೊತ ಹೋಗ್ಬೇಕು. ನೆಕ್ಸ್ಟ್ ಬರಬೇಕಾಯ್ತು ಅಂತಂದ್ರೆ ಈಗ ನೋಡ್ರಿ, ಈಗ ಎಷ್ಟಾಯಿತು 2 ಆಯ್ತು. ಈಗ ನೆಕ್ಸ್ಟ್ ಬರಬೇಕಾದ್ರೆ ಏನಪ್ಪ ಅಂತಂದರೆ ಈಗ ಜಸ್ಟ್ ಏನಪ್ಪ ಅಂತಂದ್ರೆ ಈಗ 3 ಸ್ಕ್ವೇರ್ ಮಾಡ್ಕೊಂಡು 3 ಪ್ಲಸ್ ಮಾಡಿರಿ, ಎಷ್ಟು ಬರ್ತದೆ ನೋಡಿರಿ 9 ಪ್ಲಸ್ 3 ಅಂದರೆ ಎಷ್ಟು ಆಗ್ತದೆ ಹೇಳ್ರಿ 12 ಆಗಿಬಿಡ್ತದೆ, ಹೌದಾ. ಇಷ್ಟು ಈಸಿ ಆಗಿರ್ತಕ್ಕಂಥ ಆನ್ಸರ್ ಇದು ನೋಡಿರಿ, ಹೌದಾ. ಇಲ್ಲ ನೋಡಿರಿ, ಓಕೆ. ಇದು ಮುಂದಿನದು 5 ಸ್ಕ್ವೇರ್ ಮಾಡ್ಕೋಬೇಕು, ಪ್ಲಸ್ 5 ಮಾಡಿದ್ರೆ 30 ಬರ್ತದೆ. ನೆಕ್ಸ್ಟ್ 4 ಸ್ಕ್ವೇರ್ ಮಾಡಿ 4 ಪ್ಲಸ್ ಮಾಡಿದ್ರೆ 20, 4 4 16 ಪ್ಲಸ್ 4 25 5 25 ಪ್ಲಸ್ 5 30, ಓಕೆ. ನೆಕ್ಸ್ಟ್ ಮುಂದಿನ ಅದೇ ಥರ ಬೇಕಾದರೆ 6 6 36 ಪ್ಲಸ್ 6 ಮಾಡ್ಕೋಬೇಕು, ಓಕೆ. 42 ಈ ಥರ ನಾವು ಸಿರೀಸ್ ಇರ್ತಕ್ಕಂಥ ಪ್ರಾಬ್ಲಮ್ಸ್. ನೆಕ್ಸ್ಟ್ ನೋಡ್ರಿ, ಕ್ಯಾಲೆಂಡರ್ 5th ಕ್ಯಾಲೆಂಡರ್ ನೋಡ್ರಿ. ಜನವರಿ 2025 ವೆನಸ್ಡೇ. ಆಗೇನಪ್ಪ ಅಂದರೆ 1 ಜನವರಿ 2026 ಯಾವ ದಿನ ಅಂತ ಕೇಳ್ಯಾರ. 1 ಜನವರಿ 2025 ಯಾವ ದಿನ ಆಗಿತ್ತಲ್ಲಿ ಬುಧವಾರ ಆಗಿತ್ತು, ಹೌದಾ. ಅದೇ 1 ಜನವರಿ 2026 ಯಾವ ದಿನ ಮುಂದಿನ ವರ್ಷ, ಹೌದಾ. ಯಾವ ದಿನ ಆಗಿರ್ತಪ್ಪ ಅಂತಂದರೆ ಅಲ್ಲಿ ಇದು ಲೀಪ್ ಇಯರ್ ಅದನ್ನೆಲ್ಲ ಚೆಕ್ ಮಾಡಬೇಕು, ಹೌದಾ. 2025 ಅಂತಕ್ಕಂಥದ್ದು ಲೀಪ್ ಅಲ್ಲ, ಅದಕ್ಕಾಗಿ 365 ದಿನವೇ ಇರ್ತಾವೆ. ಲೀಪ್ ಇಯರ್ ಬತ್ತು ಅಂತಂದರೆ ಒಂದು ಎಕ್ಸ್ಟ್ರಾ ಆಯ್ತು, ಪ್ಲಸ್ ಆಗ್ತದೆ, ಹೌದಾ. ಅದಕ್ಕಾಗಿ ಇದಕ್ಕೆ 52 ವಾರ ಪ್ಲಸ್ 1 ದಿನ, ಹೌದಾ. ದಿನ 1 ಪ್ಲಸ್ ಮಾಡಬೇಕಷ್ಟೇ. ಅದಕ್ಕೆ ಪ್ಲಸ್ ಮಾಡಿದೆವು ಅಂತಂದರೆ ಎಷ್ಟಾಗುತ್ತೆ, ವೆನಸ್ಡೇ ಇದ್ದಿದೆ, ನೆಕ್ಸ್ಟ್ ಹೋಗಿರ್ತದೆ ಥರ್ಸ್ಡೇ ಆಗಿರ್ತದೆ, ಗುರುವಾರ ಆಗಿರ್ತದೆ. ಇದೇ ಥರ ಪ್ರಾಬ್ಲಮ್ಸ್ ಇನ್ನು ಬೇಕಾದರೆ ನಮ್ಮ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ಜಸ್ಟ್ ಏನಪ್ಪ ಅಂದರೆ ಟ್ರಿಕ್ ಯಾವುದಲ್ಲಿ ಅಪ್ಲೈ ಆಗ್ತದೆ 2 ಲೈನ್ ಮೆಥಡ್ ಅಷ್ಟೇ ನೋಡ್ತಾ ಹೋಗೋಣ. ನೆಕ್ಸ್ಟ್ ನೋಡಿರಿ, ಕೆಲಸ ಮತ್ತು ಕಾಲ, ವರ್ಕ್ ಮತ್ತು ಟೈಮ್ ನೋಡಿರಿ, ಹೌದಾ. ಕೆಲಸ ಮತ್ತು ಕಾಲ ಇದ್ದಾಗ 2 ಲೈನ್ ಮೆಥಡ್ ಯೂಸ್ ಆಗ್ತದೆ ನೋಡಿರಿ. 2 ಲೈನಲ್ಲಿ ಆನ್ಸರ್ ಯಾವ ರೀತಿ ಕಂಡುಹಿಡಿ. ಎ ಎಂಬವ 12 ದಿನ ತೊಗೋತಾನೆ, ಬಿ ಎಂಬವ 15 ದಿನ. ಇಬ್ಬರು ಸೇರಿ ಏನಪ್ಪ ಅಂತಂದರೆ ಒಟ್ಟಿಗೆ ಇಬ್ಬರು ಸೇರಿ ಎಷ್ಟು ದಿನ ಅಂತಕ್ಕಂಥದ್ದು ನೋಡಿರಿ. ಇದಕ್ಕೆ ಈ ಥರ ಇದ್ದಾಗ ಒಟ್ಟಿಗೆ ಮಾಡಬೇಕಾಯ್ತು ಅಂದ್ರೆ ದಿನಗಳು ಎಷ್ಟು ತೊಗೊಂಡಾರ, ದಿನ ನೋಡಿರಿ. ದಿನ ಬೇಕಾಯಿತು ಅಂತಂದರೆ ಎಷ್ಟು ದಿನದಾಗ ಇವ್ರು ಕೆಲಸ ಮುಗಿಸ್ತಾರಂತ ಇಬ್ಬರು ಸೇರಿ. ಒಬ್ಬ ಮಾತ್ರ 12 ದಿನ ಬೇಕು, ಬಿ ಎದ್ದವ 15 ದಿನ ತೊಗೋತಾನಂದರೆ ಇಬ್ಬರು ಸೇರಿ ಮಾಡಿದ್ರೆ ಎಷ್ಟು ದಿನದಾಗ ಕೆಲಸ ಮುಗಿಸ್ಬೋದು. ಅದಕ್ಕೆ ಈ ಥರ ಪ್ರಾಬ್ಲಮ್ ಇದ್ದಾಗ ಏನಪ್ಪ ಅಂದರೆ ಕೆಲಸದ ಮತ್ತು ಸಮಯದಿದ್ದಾಗ ಜಸ್ಟ್ ನಾವೇನಪ್ಪ ಅಂದರೆ LCM ತಗೋಬೇಕು. 12 ಮತ್ತು 15 LCM ಎಷ್ಟು ಆಗ್ತದೆ ಅಂದರೆ 60 ಆಗ್ತದೆ, ಹೌದಾ. ಈ 60 ಏನಪ್ಪ ಅಂತಂದರೆ ಏನು ಮಾಡಬೇಕು, ಜಸ್ಟ್ ಏನಪ್ಪ ಅಂದರೆ ಈಗ ಯಾವುದು 12 ಅದ, ಈಗ ಎ ಎಂಬ 12 ಅದ, ಅದಕ್ಕೆ 12 ದಿನ ಡಿವೈಡ್ ಮಾಡಿರಿ, 12 5 60 ಆಗ್ತದೆ. ಅದಕ್ಕೆ ಎ ಎಂಬ ಏನಪ್ಪ ಅಂತಂದರೆ
5 ದಿನ. ಬಿ ಅಂದ ಎಷ್ಟು ದಿನ ಮಾಡ್ತಾನೆ ಅಂತಂದರೆ ಒಟ್ಟಿಗೆ ಮಾಡಿದ್ರೆ ಬಿ ಎಷ್ಟದ ಹೇಳ್ರಿ 15 ಈಗ 60 ಬರ್ಬೇಕು. 15 ಡಿವೈಡ್ ಮಾಡ್ಬೇಕು. ಇದಕ್ಕೆ 12 ಅದಲ್ಲ, ಅದಕ್ಕೆ 12ದಿಂದ ಎ ಎಂಬ 12 ದಿನ ತೊಗೊಂಡು 12ದಿಂದ ಭಾಗಾಕಾರ ಮಾಡಿರಿ. ಬಿ 15 ಅದ, ಅದಕ್ಕೆ 15 ಅಂದರೆ 15 4 60. ಅದಕ್ಕೆ ಬಿ ಎಷ್ಟಪ್ಪ ಅಂದರೆ 4 ಆಯಿತು. ಈಗ ಎ ಮತ್ತು ಎ ಮತ್ತು ಬಿ ಇದವ್ರು 5 ಮತ್ತು 4 ಕೂಡಿಸ್ರು 9 ಆಗ್ತದೆ. ಹೌದಾ? ಒಟ್ಟಿಗೆ 9 ಡಿವೈಡ್ ಬೈ ದಿನ ಎಷ್ಟು 60 ನೋಡ್ರಪ್ಪ ಅಂತಂದರೆ ಈಗ 60 ಬಂದದ್ದು ಅನ್ಸರ್ ನಮಗೆ. 60ಕ್ಕೆ ಏನಪ್ಪ ಅಂದರೆ ಜಸ್ಟ್ ಏನಪ್ಪ ಅಂದರೆ 9 ಭಾಗಾಕಾರ ಮಾಡಿರಿ. ಅದು ಎಷ್ಟು ಬರ್ತದೆ ಅಂತಂದರೆ 6.23 ದಿನ ಅಂತ ಅರ್ಥ. ಇಷ್ಟು ದಿನದಾಗ ಏನಪ್ಪ ಅಂತಂದರೆ ಅವ್ರೇನಪ್ಪ ಅಂತಂದರೆ ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ರೆ ಅವ್ರ ಕೆಲಸ 6.2.3 ಅಂತಂದಂಗೆ ಇಷ್ಟು ದಿನದಲ್ಲಿ ಅವ್ರ ಕೆಲಸ ಮಾಡ್ತಾರೆ. ನೆಕ್ಸ್ಟ್ ನೋಡ್ರಿ, ಸರಳ ಬಡ್ಡಿ. ಹೌದಾ? ಸರಳ ಬಡ್ಡಿಯಲ್ಲಿರ್ತಕ್ಕಂಥದ್ದು ಭಾಳ ಸಿಂಪಲ್ಲಾಗಿ ಮಾಡ್ಬೋದು. PTR/100 ಗೊತ್ತಿದ್ರೆ ಸಾಕು ನಮಗೆ. ಪಿ ವ್ಯಾಲ್ಯೂ ಆರ್ ವ್ಯಾಲ್ಯೂ ಗೊತ್ತಿದ್ದರೆ ಡಿವೈಡ್ ಬೈ 100 ಮಾಡ್ಕೊರಿ, ಆನ್ಸರ್ 1000 ಬರ್ತದೆ. ಓಕೆನಾ? ಇಷ್ಟು ಈಸಿಯಾಗಿರ್ತಕ್ಕಂಥದ್ದು. ಇದೇನು 2 ಲೈನ್ ಮೆಥಡಲ್ಲಿ ಮಾಡ್ಬೋದು ಇದು. ಹೌದಾ? ಜಸ್ಟ್ ಏನಿಲ್ಲ, 0 0 2 0 ಕ್ಯಾನ್ಸಲ್ ಮಾಡ್ಕೋರಿ. ಜಸ್ಟ್ 5 1 5 5 2 10. ಇಲ್ಲಿ ಎಷ್ಟು 0 ಉಳ್ದಾವೆ ಹೇಳ್ರಿ? ಇಲ್ಲಿ 2 0 ಅಷ್ಟು ಉಳ್ದಾವೆ, ಇದೊಂದು 0 ಉಳ್ದದು. ಹೌದಾ? ಅದಕ್ಕಾಗಿ ಇಲ್ಲಿ 100 ಅದಲ್ಲ, ಅದಕ್ಕೆ ಡಿವೈಡ್ ಬೈ 100 ಅಂತಂದ್ರೆ ಇದೊಂದು 0 ತೆಗೆದು ಇಲ್ಲಿ 2 0 ಉಳಿದಿರ್ತಾವೆ. ಹೌದಾ? ಅದಕ್ಕೆ 5 2 10 ಅದಾಗ ಅದರ ಒಂದು 0 ಬರ್ತದೆ, ಅದಕ್ಕೆ 1000 ಆಗಿಬಿಡ್ತದೆ. ಓಕೆನಾ? ಇಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ಪ್ರಾಬ್ಲಮ್ ನೋಡ್ರಿ. ಸಂಭವನೀಯತೆಯ ಬಗ್ಗೆ. ಒಂದು ಪಾಸ್ ಎಸೆದಾಗ ಸಮಸಂಖ್ಯೆ ಬರುವ ಸಾಧ್ಯತೆ. ಸಮಸಂಖ್ಯೆ ನೋಡ್ರಿ, ಈಗ ಚಿತ್ತ ಮತ್ತು ಟಪ್ ಅಂತ ಹೇಳ್ತೀವಲ್ಲ. ಈಗ ನೋಡ್ರಿ ಪಾಸ್ ನೋಡ್ರಿ, ಈಗ ಪಾಸ್ ಅಂತಂತಂದರೆ ಈಗ ಒಟ್ಟು ಟೋಟಲ್ ಪ್ರೊವೈಡ್ ಸಮಸಂಖ್ಯೆ ಬರ್ತಕ್ಕಂಥದ್ದು ಕೇಳ್ಯಾರಲ್ಲಿ. ಒಂದು ಸಮಸಂಖ್ಯೆ ಅಂತಂದರೆ ಒಂದು ದಾಳ ಅಂತೀವಲ್ಲ, ಅದು ದಾಳ ಎಸೆದಾಗ ಏನಪ್ಪ ಅಂದರೆ ಅದರಲ್ಲಿ ಬರ್ತಕ್ಕಂಥ ಮುಖಗಳು ಸಂಖ್ಯೆ 6 ಇರ್ತಾವೆ. ಅದರಲ್ಲಿ ಸಮಸಂಖ್ಯೆಗಳು ಎಷ್ಟಪ್ಪ ಅಂದರೆ 2 4 6 ಇಷ್ಟೇ ಇರ್ತಾವೆ. ಹೌದಾ? ಆ ಸಮಸಂಖ್ಯೆಗಳು ಟೋಟಲ್ ಎಷ್ಟವ ಅಂತಂದರೆ 3 ಅವ. ಆ 3 ನೋಡ್ರಿ 6 3/6 ಡಿವೈಡ್ ಮಾಡ್ರಿ. 6 ಒಟ್ಟು ಎಷ್ಟವಪ್ಪ ಅಂದರೆ ತೆಳಗೆ ತೊಗೋಬೇಕು. ಒಟ್ಟು ಏನಪ್ಪ ಅಂದರೆ ಟೋಟಲ್ ಮುಖಗಳ ಸಂಖ್ಯೆ 6. ಹೌದಾ? ಸಮಸಂಖ್ಯೆಗಳೆಷ್ಟು 3 3 ಅಂದರೆ 3 2 6. ಓಕೆ, 1/2 ಆನ್ಸರ್. ಓಕೆ, ಲಾಸ್ಟ್ 10ನೇ ಪ್ರಾಬ್ಲಮ್ ನೋಡ್ರಿ. SF LCM 2 ಲೈನ್ ಮೆಥಡಲ್ಲಿ ನಾವು ಸಾಲ್ವ್ ಮಾಡ್ಬೋದು. SF ನೋಡ್ರಿ 6 ಅಂತ. LCM ಎಷ್ಟು ಬರ್ತದೆ? 12 × 18/6 ಮಾಡಿರಿ =36 ಆನ್ಸರ್. ದಿನ ಒಂದು ವಿಡಿಯೋದಲ್ಲಿ ಇದೇ ಥರ ಟ್ರಿಕ್ಸ್ ಇರ್ತಕ್ಕಂಥದ್ದು. ಇನ್ನೂ 2 ಲೈನ್ ಮೆಥಡ್ ಯಾವೆಲ್ಲ ಪ್ರಾಬ್ಲಮ್ಸ್ ಯೂಸ್ ಆಗ್ತಕ್ಕಂಥದ್ದು ಒಂದು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸದಾ ನೋಟಿಫೈ ಆಗಿರ್ಬೇಕಂತಂದರೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋದ್ರ ಮುಖಾಂತರ ನೋಟಿಫೈ ಆಗಿರಿ ಅಂತ ಹೇಳ್ತಾ ಮತ್ತೆ ಒಂದು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.